ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಹೊಸ ಕಾಯ್ದೆಯಡಿಯಲ್ಲಿ ಆರೋಪಿಯ ಜಾಮೀನಿಗೆ ಸಂಬಂಧಪಟ್ಟ ಹೊಸ ಪ್ರೊವಿಷನ್ಸ್ ಅಥವಾ ನಿಬಂಧನೆಗಳ ಕುರಿತು ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. PNSS ಕಾಯ್ದೆಯು ಒಬ್ಬ ಅಪರಾಧಿ ಹಿಂದಿನ ಅಪರಾಧ ಕೃತ್ಯಗಳಲ್ಲಿ ಶಿಕ್ಷೆಗೆ ಒಳಗಾಗದಿದ್ದಲ್ಲಿ ಆತ ಜಾಮೀನಿನ ಮೇಲೆ ಬಿಡುಗಡೆಯಾಗಬಹುದು. ಆದರೆ 3/1 ಭಾಗ ಶಿಕ್ಷೆಗೆ ಒಳಗಾಗಿದ್ದರೆ ಮಾತ್ರ. BNSS ಕಾಯ್ದೆಯು ಜಾಮೀನಿನ ಲಾಭವನ್ನು ಆರೋಪಿಗೆ ನಿರಾಕರಿಸಲಾಗಿದೆ, ಏಕೆಂದರೆ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅವಧಿಯ ಕಾಲ ಶಿಕ್ಷೆಗೆ ಒಳಗಾಗಿದ್ದರೆ ಅಂತ ಆರೋಪಿಗೆ ನ್ಯಾಯಾಲಯವು ಜಾಮೀನನ್ನು ನಿರಾಕರಿಸಲಾಗುತ್ತದೆ. ಜಾಮೀನನ್ನು ಯಾವುದೇ ವ್ಯಕ್ತಿಗಳು 18 ವರ್ಷದ ಒಳಗಿರುವ ಹೆಣ್ಣು ಮಗಳ ಮೇಲೆ ಪ್ರವೇಶಿಸಿದ್ದರೆ ಅಂತ ಆರೋಪಿಗಳಿಗೆ ನ್ಯಾಯಾಲಯವು ಜಾಮೀನನ್ನು ನಿರಾಕರಿಸಲಾಗುತ್ತದೆ. ಈ ಅಂಶವನ್ನು ಹಳೆ CRPC ಕಾಯ್ದೆಯ ಮೇಲೆ ಆಧರಿಸಿದೆ. ಜಾಮೀನಿಗೆ ಹೊಸ ವ್ಯಾಖ್ಯಾನ ಮತ್ತು ನಿಬಂಧನೆಗಳನ್ನು ಪರಿಚಯಿಸಿದೆ. ಜವಾಬ್ದಾರಿಯನ್ನು ಖಚಿತಪಡಿಸಿಕೊಂಡು ವಿಚಾರಣಾಧೀನ ಕೈದಿಗಳಿಗೆ ನ್ಯಾಯಯುತ ಚಿಕಿತ್ಸೆಯನ್ನು ಖಚಿತಪಡಿಸಬಹುದು. BNSS ಕಾಯ್ದೆಯು ಮನವಿ ಒಪ್ಪಂದ ಅಥವಾ ಪ್ಲೀ ಬಾರ್ಗೇನಿಂಗ್ ನಿಬಂಧನೆಗಳು ಒಳಗೊಂಡಿದ್ದು, ಅದರ ಅನ್ವಯಕ್ಕೆ ಸಮಯ ಮಿತಿಗಳು, ಜೈಲುಗಳಲ್ಲಿ ಮಿತಿ ಮೀರಿದ ಹೊರೆ ಕಡಿಮೆ ಮಾಡುವ ಗುರಿ. ಇದು ವಿಚಾರಣಾಧೀನ ಕೈದಿಯನ್ನು ಗರಿಷ್ಠ ಅವಧಿಗೆ ಬಂಧನದಲ್ಲಿಡಬಹುದು ಎಂಬುದು ಸಹ ಖಚಿತಪಡಿಸುತ್ತದೆ.